ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಶ್ರೀ ಗುರುಭ್ಯೋ ನಮಃ. ವಿಸ್ತಾರವಾಹಿನಿಯ ಎಲ್ಲ ವೀಕ್ಷಕರನ್ನು ದ್ವಾದಶ ರಾಶಿಯ ಚಿಂತನೆಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಇಂದು ದಿನಾಂಕ 13/4/2024 ಈ ದಿನದ ರಾಶಿ ಚಿಂತನೆಗಳು ಹೇಗಿದ್ದಾವೆ ಅನ್ನೋದರ ಬಗ್ಗೆ ಗಮನವನ್ನು ಹರಿಸೋಣ. ಮೊದಲನೆಯದ್ದಾಗಿ ಮೇಷರಾಶಿಯವರಿಗೆ ವೃತ್ತಿಯಲ್ಲಿ ಅಷ್ಟೋ ಇಷ್ಟೋ ಹೇಳುವಂತಹ ಸ್ಥಿತಿಯ ಫಲಗಳು, ಆರ್ಥಿಕತೆಯ ವಿಷಯದಲ್ಲಿಯೂ ಕೂಡ ಬದುಕಿಗೆ ತೊಂದರೆ ಆಗದೇ ಇರುವಂತಹ ಸ್ಥಿತಿಯ ಫಲಗಳು ಹೇಳುವಂತಹದ್ದುಂಟು. ಆದರೂ ಕೂಡ ಏನೋ ಒಂದು ರೀತಿಯ ಶೂನ್ಯ ಭಾವ, ಕಾನೂನಾತ್ಮಕವಾದಂತಹ ತೊಂದರೆಗಳು, ರಕ್ತಕ್ಕೆ ಸಂಬಂಧಪಟ್ಟಂತಹ ಆರೋಗ್ಯದ ತೊಂದರೆಗಳು, ಸಾಂಸಾರಿಕ ಜೀವನದಲ್ಲಿ ಸಮಾಧಾನ ಉಂಟು, ಕೌಟುಂಬಿಕ ವಿಷಯವಾಗಿ ಒಂದಷ್ಟು ದುಃಖಗಳು ಕೂಡ ತಮ್ಮ ಪಾಲಿಗೆ ಇರ್ತದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಭಗವದ್ಗೀತೆಯ 1, 2, 3ನೇ ಅಧ್ಯಾಯದ ಪಾರಾಯಣ ಮಾಡಿ, ಇದರಿಂದ ಖಂಡಿತ ಒಳ್ಳೆಯ ಫಲ ಸಾಧ್ಯ. ಇನ್ನು ವೃಷಭ ರಾಶಿಯವರಿಗೆ ವೃತ್ತಿ ಹೇಳುವಂಥದ್ದು ತಾವು ಅಂದುಕೊಂಡಂತೆ ಸಾಗದೇ ಇರುವಂತಹ ಫಲ. ಅಂತಂದರೆ ತಾವೇನೋ ಅಂದುಕೊಳ್ತೀರಿ ಅಂತೆ ನಡೆಯುವುದಿಲ್ಲ. ಅದು ಉದ್ಯಮ ಅಥವಾ ಉದ್ಯೋಗ, ಇದು ಯಾವುದೇ ಆಗಿದ್ದರೂ ಕೂಡ ಅಂತಹ ಒಂದು ಫಲ ಇರ್ತದೆ. ಹಣಕಾಸು ಕೂಡ ಹಾಗೆ, ತುಂಬ ಕಷ್ಟಪಡ್ತಾ ಇರ್ತೀರಿ, ಒದ್ದಾಟ ಮಾಡ್ತೀರಿ, ಆದರೆ ಬದುಕಿಗೆ ಮಾತ್ರ ಸೀಮಿತವಾಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತದೆ. ಸಂಗ್ರಹ ಅಸಾಧ್ಯ, ಹೊಸ ಕಮಿಟ್ಮೆಂಟ್ಗಳು ಫಿಲ್ ಆಗದೇ ಇರುವಂತಹ ಪರಿಸ್ಥಿತಿ. ಇನ್ನು ದಾಂಪತ್ಯದಲ್ಲಿ ಸಮಾಧಾನ ಇದೆ. ಕಲೆ ರಂಗದಲ್ಲಿ, ಕ್ರೀಡೆಯ ರಂಗದಲ್ಲಿ ತನ್ನನ್ನು ತಾನು ದುಡಿಸಿಕೊಳ್ಳುವಂಥವರಿಗೆ ಶುಭ ಫಲಗಳು ಹೇಳುವಂಥದ್ದು ಇರ್ತದೆ. ಇನ್ನು ಕೌಟುಂಬಿಕವಾದಂತಹ ಜೀವನದಲ್ಲಿ ಅಷ್ಟಕ್ಕಷ್ಟೇ ಹೇಳುವಂತಹ ಫಲಗಳು, ದಾಂಪತ್ಯದಲ್ಲಿ ಸೌಖ್ಯ ಫಲಗಳು. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಭಗವದ್ಗೀತೆಯ 4, 5, 6ನೇ ಅಧ್ಯಾಯದ ಪಾರಾಯಣ ಮಾಡಿ, ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮಿಥುನ ರಾಶಿ, ಕರ್ಮಭಾವಾಧಿಪತಿ ಲಾಭದಲ್ಲಿದ್ದಾನೆ, ಆದರೆ ಕರ್ಮಭಾವದಲ್ಲಿ ಒಂದಷ್ಟು ಗ್ರಹರಿದ್ದಾರೆ. ಕಿರಿಕಿರಿ ಹೇಳುವಂಥದ್ದು ವೃತ್ತಿಯ ಪರಿಸರದಲ್ಲಿ ಇರ್ತದೆ. ಆದರೂ ಕೂಡ ವೃತ್ತಿ ಸಾಂಗವಾಗಿ ನಡೆಯುವಂತಹ ಯೋಗ ಫಲಗಳು ಮತ್ತು ಲಾಭದಾಯಕವಾಗಿಯೂ ಕೂಡ ನಿಮ್ಮ ವೃತ್ತಿ ಇರ್ತದೆ. ಅದು ಉದ್ಯೋಗ ಮಾಡಿ ಅಥವಾ ಉದ್ಯಮ ಮಾಡಿ, ಅದರಲ್ಲಿ ಲಾಭ ಹೇಳುವಂಥದ್ದುಂಟು, ಆರ್ಥಿಕ ಆದಾಯ ಹೇಳುವಂಥದ್ದುಂಟು. ಆದರೆ 10 ಆದಾಯ ಆದರೆ 20 ವ್ಯಯ ಹೇಳುವಂಥದ್ದು ಕೂಡ ಇದೆ. ಅದಕ್ಕೆ XYZ ಕಾರಣಗಳು. ಇನ್ನು ದಾಂಪತ್ಯದಲ್ಲಿ ಕಸಿವಿಸಿಯ ಫಲಗಳು, ಕೌಟುಂಬಿಕವಾಗಿ ಸಮಾಧಾನ ಇಲ್ಲದೇ ಇರುವಂತಹ ಪರಿಸ್ಥಿತಿಯ ಫಲಗಳು, ಆರೋಗ್ಯ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಬೇಕು. ದೈಹಿಕವಾಗಿ ಬಳಲುವಿಕೆಯ ಯೋಗ ಹೇಳುವಂಥದ್ದು ತಮ್ಮ ಪಾಲಿಗಿರ್ತದೆ. ಸೊ ತಾವುಗಳು ಗೀತೆಯ 7, 8, 9ನೇ ಅಧ್ಯಾಯದ ಪಾರಾಯಣ ಮಾಡಿ, ಇದರಿಂದ ಶುಭ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕರ್ಕಾಟಕ ರಾಶಿಯವರಿಗೆ ಕರ್ಮ ಚೆನ್ನಾಗಿರ್ತದೆ, ಆರ್ಥಿಕ ಆದಾಯವೂ ಚೆನ್ನಾಗಿರ್ತದೆ, ದಾಂಪತ್ಯದಲ್ಲಿ ಕಸಿವಿಸಿ ಉಂಟು, ಕೌಟುಂಬಿಕ ಜೀವನದಲ್ಲಿ ಸಮಾಧಾನಕರವಾದಂತಹ ಫಲಗಳು ಹೇಳುವಂಥದ್ದುಂಟು. ಸಾರ್ವಜನಿಕ ಬದುಕಿನಲ್ಲಿ ತೃಪ್ತಿ ಇರುವುದಿಲ್ಲ, ಕಾನೂನಾತ್ಮಕವಾದಂಥ ಒಂದಷ್ಟು ತೊಂದರೆಗಳು ಹೇಳುವಂಥದ್ದು ತಮ್ಮ ಪಾಲಿಗಿರ್ತದೆ. ಎಲುಬುಗಳಿಗೆ ಸಂಬಂಧಪಟ್ಟಂಥ, ಗಂಟುಗಳಿಗೆ ಸಂಬಂಧಪಟ್ಟಂಥ ನೋವಿನ ಬಾಧೆ ಹೇಳುವಂಥದ್ದು ನಿಮ್ಮನ್ನು ಬಾಧಿಸುವ ಸಾಧ್ಯತೆಗಳುಂಟು. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಗೀತೆಯ 10, 11, 12ನೇ ಅಧ್ಯಾಯದ ಪಾರಾಯಣ ಮಾಡಿ, ಇದರಿಂದ ಶುಭ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಸಿಂಹರಾಶಿಯವರಿಗೆ ಕರ್ಮರಂಗ ಉತ್ತಮ ಫಲದಾಯಕವಾಗಿರುವಂತಹ ಪ್ರಸಂಗ ಕಂಡುಬರುತ್ತಾ ಇದೆ. ಹಣಕಾಸಿನ ವಿಷಯದಲ್ಲಿಯೂ ಕೂಡ ತುಂಬ ಚೆನ್ನಾಗಿರ್ತದೆ. ಇನ್ನು ವೃತ್ತಿಯ ಪರಿಸರ ಹೇಳುವಂಥದ್ದು ತಮಗೆ ಪೂರಕವಾಗಿ ಇರುವುದಿಲ್ಲ. ದೈಹಿಕವಾದಂಥ ಆರೋಗ್ಯ ವಿಷಯದಲ್ಲಿ, ಮಾನಸಿಕವಾದಂಥ ಆರೋಗ್ಯ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ಮಾಡಬೇಕು. ಕೈಗೊಂಡ ಕಾರ್ಯ ಯಶಸ್ಸಿನ ಕಡೆಗೆ ಸಾಗುತ್ತದೆ. ಭೂ ಖರೀದಿ, ಗೃಹ ನಿರ್ಮಾಣದಂತಹ ಚಿಂತನೆಗಳಿದ್ದರೆ ಅದಕ್ಕೆ ಪೂರಕವಾದಂತಹ ಫಲಗಳು ಹೇಳುವಂಥದ್ದು ಕಂಡು ಬರ್ತಾ ಇದೆ. ಮಕ್ಕಳಿಂದ ತೃಪ್ತಿದಾಯಕವಾದಂತಹ ಫಲ, ದಾಂಪತ್ಯದಲ್ಲಿ ಸೌಖ್ಯ ಫಲ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಗೀತೆಯ 13, 14, 15ನೇ ಅಧ್ಯಾಯದ ಪಾರಾಯಣವನ್ನು ಮಾಡಿ, ಇದರಿಂದ ಶುಭ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕನ್ಯಾ ರಾಶಿಯವರಿಗೆ ಕರ್ಮರಂಗ ಚೆನ್ನಾಗಿರುತ್ತದೆ, ಹಣಕಾಸಿನ ಮುಗ್ಗಟ್ಟು ಹೇಳುವಂಥದ್ದು ಇರ್ತದೆ, ದಾಂಪತ್ಯದಲ್ಲಿ ಕಸಿವಿಸಿ ಉಂಟು, ಮಕ್ಕಳಿಂದ ಸಂತೋಷ ಇರುವುದಿಲ್ಲ. ಒಂದು ರೀತಿಯಲ್ಲಿ ಆರ್ಥಿಕತೆಯ ನಷ್ಟ ಫಲಗಳು, ವ್ಯಯಗಳು ಹೇಳುವಂಥದ್ದು ತಮ್ಮ ಪಾಲಿಗಿರ್ತದೆ. ರಕ್ತ ಸಂಬಂಧವಾದಂಥ ಆರೋಗ್ಯ ವಿಷಯ ಹೇಳುವಂಥದ್ದು ತಮಗೆ ಗಂಭೀರ ಫಲವಾಗಿ ಕಂಡು ಬರ್ತಾ ಇದೆ. ಸೊ ತಾವುಗಳು ಆತ್ಮಬಲದ ವೃದ್ಧಿಯನ್ನು ಮಾಡಿಕೊಳ್ಳಿ, ಇದರಿಂದ ಖಂಡಿತ ಒಂದಷ್ಟು ಸಂದರ್ಭಗಳನ್ನು ಎದುರಿಸುವ ಶಕ್ತಿ ಬರ್ತದೆ. ಜೊತೆಯಲ್ಲಿ ತಾವುಗಳು ಗೀತೆಯ 16, 17, 18ನೇ ಅಧ್ಯಾಯದ ಪಾರಾಯಣವನ್ನು ಮಾಡಿ,
ಇದರಿಂದ ಖಂಡಿತ ಶುಭ ಫಲ ಸಾಧ್ಯ. ಇನ್ನು ತುಲಾರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮರಂಗದಲ್ಲಿ ಚೇತರಿಕೆಯನ್ನು ಕಾಣ್ತೀರಿ. ಆರ್ಥಿಕ ಆದಾಯದಲ್ಲಿಯೂ ಕೂಡ ಚೇತರಿಕೆಯ ಫಲಗಳುಂಟು. ದಾಂಪತ್ಯ ಸೌಖ್ಯ ಇದೆ, ಮಕ್ಕಳಿಂದ ಸಂತೋಷ ಇದೆ. ಸಾರ್ವಜನಿಕ ಬದುಕಿನಲ್ಲಿ ತಮಗೆ ಒಂದಷ್ಟು ಮೋಸಗಳಾಗುವಂತಹ ಸಂದರ್ಭಗಳು ಜಾಸ್ತಿ. ಕಾನೂನು ಪ್ರಕ್ರಿಯೆ ಹೇಳುವಂಥದ್ದು ತಮ್ಮ ಪಾಲಿಗೆ ಜಯವನ್ನು ತಂದುಕೊಡುವಂತಹ ಪ್ರಕ್ರಿಯೆಗಳಾಗಿರುತ್ತದೆ. ಇನ್ನು ಕಲೆ, ಕ್ರೀಡೆ, ಸಂಗೀತ, ಸಾಹಿತ್ಯ ಇತ್ಯಾದಿ ರಂಗದಲ್ಲಿ ದುಡಿಯುವಂಥವರಿಗೆ ಇದು ಗೌರವಗಳನ್ನು ಕೊಡುವಂತಹ ಒಂದು ಪರಿಸ್ಥಿತಿಯ ಫಲಗಳು ಹೇಳುವಂಥದ್ದು ತಮ್ಮ ಅನುಭವಕ್ಕೆ ಬರಲಿಕ್ಕಿದೆ. ತಾವುಗಳು ಗೀತೆಯ 1, 2, 3ನೇ ಅಧ್ಯಾಯದ ಪಾರಾಯಣ ಮಾಡಿ ಇದರಿಂದ ಒಳ್ಳೆಯ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ವೃಶ್ಚಿಕ ರಾಶಿ, ಆತುರದ ನಿರ್ಧಾರಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಕಾರ್ಯವಿಘ್ನಗಳು ಹೇಳುವಂಥದ್ದು ತಮ್ಮ ಪಾಲಿಗಿದೆ. ಕಾನೂನಾತ್ಮಕ ವಿರೋಧವೂ ಕೂಡ ತಮ್ಮ ಪಾಲಿಗೆ ಬರುವಂಥ ಸಾಧ್ಯತೆಗಳುಂಟು. ಇನ್ನು ದಾಂಪತ್ಯದಲ್ಲಿ ಸೌಖ್ಯ ಫಲಗಳುಂಟು. ಕೌಟುಂಬಿಕವಾದಂತಹ ಜೀವನದಲ್ಲಿ ತೃಪ್ತಿ ಉಂಟು. ಆರ್ಥಿಕತೆಯಲ್ಲಿ ಚೇತರಿಕೆ ಹೇಳುವಂಥದ್ದುಂಟು. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ಗೀತೆಯ 4, 5, 6ನೇ ಅಧ್ಯಾಯದ ಪಾರಾಯಣವನ್ನು ಮಾಡಿ ಇದರಿಂದ ಶುಭ ಅನುಭವ ಹೇಳುವಂಥದ್ದು ತಮ್ಮ ಪಾಲಿಗೆ ಖಂಡಿತ ಸಾಧ್ಯ. ಇನ್ನು ಧನುರ್ರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ತವ್ಯದಲ್ಲಿ ತೃಪ್ತಿ ಇರ್ತದೆ, ಆರ್ಥಿಕತೆಯಲ್ಲಿಯೂ ಕೂಡ ತೃಪ್ತಿ ಇರ್ತದೆ. ದಾಂಪತ್ಯದಲ್ಲಿ ಕಸಿವಿಸಿಯ ಅನುಭವಗಳು, ಮಕ್ಕಳಿಂದ ತೃಪ್ತಿ ಇರುವುದಿಲ್ಲ. ಕಲೆ, ಕ್ರೀಡೆ, ಸಂಗೀತ, ಸಾಹಿತ್ಯ, ಕೃಷಿ ಇತ್ಯಾದಿ ಚಟುವಟಿಕೆಯನ್ನು ನಡೆಸುವಂಥವರಿಗೆ ಸಮಾಧಾನದ ಫಲಗಳು ಮತ್ತು ವೃಥ ತಿರುಗಾಟದ ಯೋಗ ಫಲಗಳು ಹೇಳುವಂಥದ್ದು. ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಏರಿಳಿತಗಳು ಉಂಟಾಗುವಂತಹ ಸಂದರ್ಭ. ಸಹೋದರಿಯರ ಆರೋಗ್ಯದಲ್ಲಿಯೂ ಕೂಡ ಏರಿಳಿತಗಳು ಉಂಟಾಗುವಂತಹ ಸಂದರ್ಭಗಳು ಅಧಿಕವಾಗಿ ಕಂಡುಬರ್ತಾ ಇದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ಗೀತೆಯ 7, 8, 9ನೇ ಅಧ್ಯಾಯದ ಪಾರಾಯಣವನ್ನು ಮಾಡಿ ಇದರಿಂದ ಶುಭ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮಕರ ರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮದಲ್ಲಿ ಚೇತರಿಕೆಯ ಫಲ ಉಂಟು. ಆರ್ಥಿಕ ಆದಾಯದಲ್ಲಿಯೂ ಕೂಡ ಹಂತ ಹಂತವಾಗಿ ಧನಾತ್ಮಕವಾದಂಥ ಅಭಿವೃದ್ಧಿಯನ್ನು ಕಾಣುತ್ತೀರಿ. ದಾಂಪತ್ಯ ಸೌಖ್ಯ ಉಂಟು. ಕೌಟುಂಬಿಕವಾದಂಥ ಜೀವನದಲ್ಲಿ ತೃಪ್ತಿ ಇರುವುದಿಲ್ಲ. ಹಣಕಾಸಿನ ನಿರ್ವಹಣೆಯಲ್ಲಿ ಅತ್ಯಂತ ಜಾಗ್ರತೆ ವಹಿಸಿ. ವಂಚನೆಗೆ ಒಳಗಾಗುವಂತಹ ಸಂದರ್ಭಗಳು ಜಾಸ್ತಿಯಾಗಿ ಕಂಡುಬರ್ತಾ ಇದೆ. ಬೆಂಕಿ ಮತ್ತು ನೀರಿನಲ್ಲಿ ಜಾಗ್ರತೆಯನ್ನು ವಹಿಸಿ ಅದರಿಂದ ಆಪತ್ತುಗಳು ಎದುರಾಗುವಂತಹ ಸಂಭವನೀಯವಾದಂತಹ ಫಲಗಳು ಕೂಡ ಕಂಡುಬರ್ತಾ ಇದೆ. ಜವಾಬ್ದಾರಿಯನ್ನು ವಹಿಸಿಕೊಳ್ಳುವಂಥ ಯಾವುದೇ ರೋಲ್ಗಳನ್ನು ತಾವು ಪ್ಲೇ ಮಾಡಕೂಡ್ದು ಅಂತಂದರೆ ಶ್ಯೂರಿಟಿ ಹಾಕುವಂಥದ್ದು, ಮಧ್ಯವರ್ತಿಯಾಗಿ ಭರವಸೆಗೆ ನಿಲ್ಲುವಂಥದ್ದು, ಇದನ್ನೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ಭಗವದ್ಗೀತೆಯ 10, 11, 12ನೇ ಅಧ್ಯಾಯದ ಪಾರಾಯಣವನ್ನು ಮಾಡಿ ಇದರಿಂದ ಶುಭ ಫಲಗಳು ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕುಂಭರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿ ಚೆನ್ನಾಗಿರ್ತದೆ. ಆದರೆ ಮಾನಸಿಕವಾದಂಥ ಒತ್ತಡ, ಖಿನ್ನತೆ, ದುಗುಡ ಇತ್ಯಾದಿಗಳೆಲ್ಲವೂ ಕೂಡ ತಮ್ಮ ಅನುಭವಕ್ಕೆ ಇರುವಂಥ ವಿಷಯ. ಆರ್ಥಿಕ ಅಡಚಣೆಗಳಾಗುವಂಥದ್ದು. ಕರ್ಮಕ್ಷೇತ್ರದಲ್ಲಿಯೂ ಕೂಡ ತಾವು ಅಂದುಕೊಂಡಂತೆ ಕರ್ಮ ಸಾಗದೇ ಇರುವಂಥದ್ದು. ಯಾವುದೇ ಕೆಲಸಗಳನ್ನು ಕೈಗೆತ್ತಿಕೊಂಡರೂ ಕೂಡ ಅದಕ್ಕೆ ವಿಘ್ನ ಪರಂಪರೆಗಳು ಹೇಳುವಂಥದ್ದು ಎದುರಾಗುವಂತಹ ಸಂದರ್ಭಗಳು ಜಾಸ್ತಿ. ದಾಂಪತ್ಯ ಸೌಖ್ಯ ಇದೆ, ಮಕ್ಕಳಿಂದ ಸಂತೋಷ ಇದೆ. ಕೌಟುಂಬಿಕ ಜೀವನದಲ್ಲಿ ಸಮಾಧಾನ ಇಲ್ಲದೇ ಇರುವಂತಹ ಫಲಗಳು ಇದೆಲ್ಲವೂ ಕೂಡ ತಮ್ಮ ಅನುಭವದಲ್ಲಿರುವಂತಹ ಸಾಧ್ಯತೆಗಳು. ವಾಹನಾದಿಗಳನ್ನು ಓಡಿಸುವಾಗ ಅತ್ಯಂತ ಜಾಗ್ರತೆಯನ್ನು ವಹಿಸಿ. ಕಬ್ಬಿಣದಿಂದ ಆಪತ್ತಿನ ಫಲ ಉಂಟು. ಕಬ್ಬಿಣದಿಂದಲೇ ಆರ್ಥಿಕ ನಷ್ಟದ ಫಲವೂ ಕೂಡ ತಮ್ಮ ಪಾಲಿಗೆ ಇರುವಂಥದ್ದು. ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ಭಗವದ್ಗೀತೆಯ 13, 14, 15ನೇ ಅಧ್ಯಾಯದ ಪಾರಾಯಣವನ್ನು ಮಾಡಿ ಇದರಿಂದ ಶುಭ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮೀನರಾಶಿ, ಮಾನಸಿಕವಾದಂತಹ ಒತ್ತಡಗಳು, ನೆಮ್ಮದಿಯ ವ್ಯಯಗಳು ಹೇಳುವಂಥದ್ದಾಗುತ್ತದೆ. ದೈಹಿಕವಾದಂತಹ ಆರೋಗ್ಯದ ವ್ಯಯ ಹೇಳುವಂಥದ್ದು ತಮ್ಮ ಪಾಲಿಗೆ ಆಗುವಂಥ ಸಾಧ್ಯತೆ. ದಾಂಪತ್ಯದಲ್ಲಿ ಕಸಿವಿಸಿಯ ಅನುಭವಗಳು, ಕೌಟುಂಬಿಕವಾದಂತಹ ಜೀವನದಲ್ಲಿಯೂ ಕೂಡ ಕಸಿವಿಸಿಯ ಅನುಭವಗಳು ಹೇಳುವಂಥದ್ದು ತಮ್ಮ ಪಾಲಿಗಿರ್ತದೆ. ಮಕ್ಕಳಿಂದ ಅಷ್ಟೊಂದು ಸಮಾಧಾನಕರವಾದಂತಹ ಫಲಗಳು ಇರುವುದಿಲ್ಲ. ಇನ್ನು ವೃತ್ತಿಯ ಪರಿಸರ ಹೇಳುವಂಥದ್ದು ತಮಗೆ ಪೂರಕವಾಗಿ ಇರುವುದಿಲ್ಲ. ಕಮ್ಯುನಿಕೇಷನ್ ಸಿಸ್ಟಮ್ ಹೇಳುವಂಥದ್ದು ನ್ಯೂಟ್ರಲ್ ಮೋಡಲ್ಲಿ ಇಟ್ಟುಕೊಳ್ಳೋದು ತುಂಬ ಅವಶ್ಯಕ. ಇಲ್ಲದಿದ್ದರೆ ಅದುವೇ ನಿಮಗೆ ಉಲ್ಟಾ ಆಗುವಂತಹ ಸಂದರ್ಭಗಳು ಜಾಸ್ತಿಯಾಗಿ ಕಂಡುಬರ್ತಾ ಇದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ಗೀತೆಯ 16, 17, 18ನೇ ಅಧ್ಯಾಯವನ್ನು ಪಠನ ಮಾಡಿ ಇದರಿಂದ ಶುಭ ಫಲಗಳು ಹೇಳುವಂಥದ್ದು ಖಂಡಿತ ಸಾಧ್ಯ. ಇದು ಈ ದಿನದ ರಾಶಿಯ ಚಿಂತನೆಗಳಾಗಿದ್ದಾವೆ. ಈ ಚಿಂತನೆಗಳು ನಮ್ಮ ಸಾರ್ಥಕ ಬದುಕಿಗೆ ಪೂರಕವಾಗಿರಲಿ ಅನ್ನುವಂತಹ ಆಶಯದೊಂದಿಗೆ ದಿನದ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.